ಈ ಸುಮಾ ಈ ಮಮತಿ ಮನೆಗೆ ಹೋಗಿ ಸೇರ್ಕೊಂಡವಳ. ಏ ಸುಮಾ, ಏ ಸುಮಾ, ಬಾರ ಈಚೆ ಕಡೆಗೆ. ಏನ್ಲೇ ಮಾಡ್ತಾ ಇದ್ಯಾ? ಲೇ ಸುಮಾ, ಮನೆ ಒಳಗಡೆಗೆ ಹೋಗಿ ಮಾತ್ರ ಮಾತಾಡಕ್ಕಿಲ್ಲ, ಈಚೆ ಕಡೆ ನಿಂತ್ಕೊಂಡು ಮಾತಾಡ್ತೀನಿ. ಆ ಮಮತಿ ಮನೆಗೆ ಹೋಗಿ ಎಡಗಾಲ ಹೆಜ್ಜೆನೂ ಇಟ್ಕಲ್ಲ. ನಾನಂತೂ ಅವತ್ತೇ ಹೇಳ್ಬಿಟ್ಟು ಬಂದಿದ್ದೀನಿ, ನಾನು ಯಾಕೆ ಹೋಗ್ಬೇಕು, ಇವಳೇ ಬರ್ಲಿ ಈಚೆ ಕಡೆಗೆ. ಲೇ ಸುಮಾ, ಸುಮಾ, ಲೇ ಸುಮಿ, ಬಾರ ಈಚೆ ಕಡೆಗೆ. ಎಷ್ಟು ಅಂತ ಕರಿಬೇಕು, ಬಾರೆ. ಇದೇನಿದು ಬುದ್ಧಿ ವಯಸ್ಸಿದ್ದಂಗೆ ಐತಲ್ಲ. ಅತ್ತಿಗೆನಾ? ಅತ್ತಿಗೆ ಯಾಕೆ ಇಷ್ಟು ಜೋರ ಕೂಕತ್ತಾ ಐತಲ್ಲ? ಯಾಕೇನಾರ ಆಯ್ತಾ? ನನ್ನ ಮಗಂಗೇನಾರ ಆಯ್ತಾ? ಅಯ್ಯೋ ದೇವ್ರೇ, ಬುದ್ಧಿ ಏನು ಬಂದವಳೆ ಅಂತ ಇವಳಿಗೆ. ಗ್ರಾಚಾರ ಅಂತೂ ಬಿಡಿಸ್ತಾಳೆ ಅನ್ನಿಸ್ತದೆ ಬಂದವಳೆ ಅಂತ ಹೇಳಿದ್ರೆ. ಕ್ವಾಪ್ದಾಗ ಯಾಕೋ ಕೂಗ್ತಾ ಇದ್ದಂಗೆ ಅವಳೆ. ಸುಮ್ಮನೆ ಅಂತೂ ಕೂಗ್ತಾ ಇಲ್ಲ, ಕ್ವಾಪ್ದಾಗ ಏನೇ ಕೂಗ್ತಾ ಇರೋದು. ಏನ್ ಜೋರ ಕೂಗ್ತಾವಳೆ? ಅತ್ತಿಗೆ, ನಾನು ಒಳಗಡೆ ಮನ್ಗಿದ್ದೆ, ಅದಕ್ಕೆ ಎದ್ಬಿಟ್ಟು ಬರೋ ಅಷ್ಟೊತ್ತಿಗೆ ಹೊಸಿ ತಡ ಆಯ್ತು ಕಣತ್ಗೆ. ಬರ್ರಿ, ಸಂದಕ್ಕಿದ್ದೀರಾ? ಮಂತಕ್ ಬರೋಣ ಅಂತ ಅನ್ಕೊಂಡೆ, ಆಗ್ಲೇ ಇಲ್ಲ. ಬನ್ನಿ, ಕುಂತ್ಕ ಬನ್ನಿ. ನಮ್ಮನೇಲಿ ಕರಿಯೋದ್ ನೋಡು. ಏನೇ ಮಾಡ್ತಾ ಇದೀಯ ಇಲ್ಲಿ? ಏನ್ ಮಾಡ್ತಿದ್ಯಾ ಅಂತ ಹೇಳಿದ್ರೆ ನಿನ್ ಗೊತ್ತಿಗೆ ಇನ್ನೇನ್ ಮಾಡ್ಲಿ? ಯಾವ ಮನೆಯಾಗ ಒಂದ್ ಜಾಗಿಲ್ವಲ್ಲ, ನಿಮ್ ಮನೆಯಾಗೂ ಜಾಗಿಲ್ಲ. ಅಣ್ಣಯ್ಯನ ಮನೆಗಳಾಗ ಯಾರ ಮನೆಗಳಾಗೂ ಜಾಗಿಲ್ಲ ಅಂತ ಹೇಳಿದ್ಮೇಲೆ ಇನ್ನೇನ್ ಮಾಡಕ್ಕಾಯ್ತದೆ? ಬಂದಿಲ್ಲಿ ಜೀವನ ಮಾಡ್ಲೇಬೇಕಲ್ಲ. ಹಂಗೋ ಹಿಂಗೋ ಬಂದ್ಬಿಟ್ಟು ಇಲ್ಲೇನೇನಿಯ ಜೀವನ ಮಾಡ್ಕೊಂಡು ಹೆಂಗೋನು ಇದ್ ಮಾಡ್ಕೊಂಡು ಇವನಿ ನಾನು. ಇನ್ನು ಅದನ್ ಬಿಟ್ಟು ತಾನೇ ನನ್ನ ಕೈಲಿ ಏನ್ ಮಾಡಕ್ಕಾಯ್ತದೆ ಹೇಳು? ಈ ಮಮತಾ ಅಳಿಯನೇನಿಯ ನನ್ನ ಮನೆ ಅಡೈಕಿ ಎಲ್ಲ ದುಡ್ಡು ಖರ್ಚು ಮಾಡಿರೋದು, ಅದಕ್ಕೆ ಇವ್ರ ಮನೆಗೇನೇನಿಯ ಬಿದ್ದಿದ್ದೀನಿ ನಾನು. ಎಲ್ಲೇ ಮನೆಯಾಳ್ ನನ್ನ ಮಗ, ನಿನ್ನ ಮಗ ಎಲ್ಲೇ? ಅವನು ಬೆಂಗಳೂರಾಗೆ ಕೆಲ್ಸಕ್ಕೆ ಹೋಗವನ. ಅವನು ಮುಚ್ಚಲೆ ಬಾಯಿನ. ಏನ್ ಬಾಳು ಅಂತ ಬಾಳ್ತಾ ಇದೆಯಾ ಸುಮ್ಮ ನೀನು? ನಿನ್ನ ಮಗಂದು ಹಂಗೇನೇನಿಯ ನನ್ನ ಮಗಳದು ಸಂಸಾರ ಹಾಳಾಗಿ ಹೋಗೈತೆ. ಮದುವೆ ಮಾಡ್ಸ ಗಂಟ ಕುಣ್ಕಂಡ್ ಮದುವೆ ಮಾಡಿಸ್ಬಿಟ್ಟೆ. ಅಯ್ಯೋ, ಹಂಗ್ ನೋಡ್ಕತೀನಿ ಅತ್ಗೆ, ಹಿಂಗ್ ನೋಡ್ಕತೀನಿ ಅತ್ಗೆ, ನನ್ನ ಸ್ವಂತ ಮಗಳು ಅತ್ಗೆ, ಹಂಗತ್ಗೆ ಹಿಂಗತ್ಗೆ ಅಂತ ಹೇಳ್ಬಿಟ್ಟು ಮದುವೆ ಮಾಡಿಸ್ಕೊಳಕಂಟ ಮಾಡಿಸ್ಕೊಬಿಟ್ಟು ಇವಾಗ ಅವಳ ಗೊತ್ತೇ ಇಲ್ಲ ಅನ್ನಂಗೆ. ನಿನ್ನ ಮಗ ನನ್ನ ಮಗಳು ಬಾಳ್ನ ಹಾಳು ಮಾಡ್ಬಿಟ್ಟು ಹೋಗವ್ನೆ. ಇನ್ ಹೇಳು ಏನ್ ಮಾಡನಿ ಅಂತ ಹೇಳ್ಬಿಟ್ಟು. ಮೊದ್ಲು ನನ್ನ ಮಗ ಎಲ್ಲಿ ಬಿದ್ದವನು ಎಕ್ಕಡ ತಕೊಂಡ್ ಹೊಡಿತೀನಿ ಬಾ ಅಂತ ಹೇಳ್ಬಿಟ್ಟು ಕರಿ. ಸರಿಯಾಗಿ ಆಯ್ತೈತೆ ಈ ಸುಮಂಗೆ. ಅವ್ನ್ ಕೆಲ್ಸಕ್ಕೆ ಹೋಯ್ತವನ ಅತ್ಗೆ, ನಾನ್ ಹೆಂಗ್ ಕರೀಲಿ ಹೇಳಿ? ನಾನ್ ಹೆಂಗ್ ಕರಿಯಕ್ಕಾಯ್ತದೆ? ಬಾಬಾ ಅಂತ ಹೇಳ್ಬಿಟ್ಟು ಅವನೇನೋ ಕೆಲ್ಸಕ್ಕೆ, ಅವ್ನ ಜೀವನ್ ಪಾಡ್ಗೆ ಅಂತ ಹೇಳ್ಬಿಟ್ಟು ಹೋಯ್ತಾವನೆ. ಅದ್ ಬಿಟ್ಬಿಟ್ಟು ನಾನಿವಾಗ ಕರ್ಕೊಂಡು ಮಾಡ್ಕೊಂಡು ಕುಂತ್ಕೊಳ್ಳೆ? ನೀವೇ ಹೇಳಿ. ಅವನೇನೋ ಜೀವನಕ್ಕೆ ಹೊಂದಿಸ್ಕೊಂಡ್ಲಿ ಬಿಡಿ ಪಾಪ. ಮುಚ್ಚು ಬಾಯಿನ. ಕಳ್ನಾಟಕ ಆಡ್ತಾಳ, ಕಳ್ನಾಟಕನ. ಓಹೋ, ನೀನು ನಿನ್ ಮಗನ್ ಕತೆ ಗೊತ್ತಿಲ್ಲ ಬಿಡು. ನಮ್ಮ ಅತ್ತಿಗೆ ಬಾಯಿ ಮುಚ್ಕೊಂಡು ಸುಮ್ನೋಳೆ ಅಂತ ಅನ್ಕೊಬಿಟ್ಟಿದ್ಯೋ ನೀನು? ಏನು ಗೊತ್ತಿಲ್ಲ ಬಿಡು ನಮ್ಮ ಅತ್ತಿಗೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಕಿತ್ತೋದ್ ಮನೆಯಾಳಿ. ನಂಗೆ ಎಲ್ಲ ವಿಚಾರನೂ ಎಲ್ಲ ಮ್ಯಾಟ್ರೂ ಗೊತ್ತಿದ್ದು ಇವತ್ತೆಲ್ಲ ನಾಳೆ ಸಂಸಾರ ಸೊರೈತದ ನನ್ನ ಮಗಳದು, ಹಿಂಗ್ ಸೊರೈತದೆ, ನಾಳೆ ಸೊರೈತದೆ, ನಾಡು ಸೊರೈತದೆ ಅಂತ ನಾನು ಕಾಯ್ಕೊಂಡು ಕುಂತೀವ್ನಿ. ಏನೋ ಬಿಡು ಸೊರೈತಾರೆ ಇಬ್ರುನುವೆ ಅಂತ ಹೇಳ್ಬಿಟ್ಟು. ಅಮ್ಮ ಮಗಳು ಇಬ್ರುನುವೆ ಚಕ್ಕಂತ ಕಳ್ನಾಟಕ ಆಡ್ಕೊಂಡು ಕುಂತಿದ್ದೀರಾ ನೀವು. ಅವನು ಹೋಗ್ಬಿಟ್ಟು ಯಾವ ಜೊತೆ ಬಿದ್ದವನು ಏನ್ ಮಾಡ್ತಾವನೋ ನನಗೆ ಗೊತ್ತಿಲ್ಲ. ನಳಿಯ ನೀನ್ ನೋಡಿದ್ರೆ ಒಂದ್ ಕಂಡರ್ ಮನೆಗೆ ಬಿದ್ದಿದ್ಯಾ? ನಿನ್ನ ಮಕ್ಕಕ್ ಮಂಗಳಾರತಿ ಎತ್ತ. ಮಗನ್ ಜೀವನ ಹಾಳಾಗೋಗೈತಪ್ಪ. ಏನೋ ಸೊಸೆನ ಮಗುನ ಕೂರಿಸ್ಬಿಟ್ಟು ಒಸಿ ಸಮಾಧಾನ ಮಾಡ್ಬಿಟ್ಟು ಏನಾರ ಒಸಿ ಬುದ್ಧಿ ಹೇಳ್ಬೇಕಪ್ಪ. ಏನಾರ ಐತೇನೆ ನಿನಗೆ ಮನೆಯಾಳಿ? ತಿನ್ಕೊಂಡ್ ಕುಂತಿದ್ಯಲ್ಲ, ಏನ್ ಬಂದಿರೋದು ನಿಂಗೆ ದೊಡ್ಡ ರೋಗ? ಆಪತ್ತೇನಾರ ಬಂದ್ಬಿಟ್ಟೈತ ನಿನಗೆ ಏನಾರ ಒಂದು ಒತ್ತುಗಾಲ ಬರೋ ಗಂಟ ನೆಮ್ಮದಿ ಇಲ್ಲ ಬಿಡು ನಿಂಗೆ. ನೋಡು, ನಿನ್ನ ಮಗ ಎಲ್ಲವನು ಮೆಟ್ ತಗೊಂಡು ನೋಡೋದು ಕರ್ಕೊಬಿಟ್ ಬಾ ನನ್ನ ಮುಂದಕ್ಕೆ. ಆಮೇಲೆ ಮಾತಾಡ್ತೀನಿ ಅವನಿಗೆ. ದುಡಿಯಕ್ಕೆ ಯೋಗ್ಯತೆ ಇಲ್ದಿರ ಲೋಫರ್ ನನ್ನ ಮಗ. ನನ್ನ ಮಗಳದು ಇದನ್ನ ಜೀವನ ಹಾಳು ಮಾಡ್ತಾವನೆ. ಬ್ಯಾಡಾದ್ರೆ ಬಿಟ್ಟೋಗಕ್ಕೆ ಹೇಳು, ಡೈವರ್ಸ್ ಕೊಡಕ್ಕೆ ಹೇಳು. ನನ್ನ ಮಗಳು ಗೊತ್ತು ಬ್ಯಾರೆ ಮದುವೆ ಮಾಡ್ತೀನಿ ನಾನು. ಇಂಥ ಬಾಳಿ ಯಾಕೆ ಬಾಳ್ಬೇಕು ಪಾಪ? ಅಲ್ಲಿ ನನ್ನ ಮಗಳು ಕೊರಿಕಂಡು ಕುಂತವಳೆ. ಇಲ್ಲಿ ನೀನ್ ಮಾತ್ರ ಕಂಡೋರ್ ಮನೆಗೆ ಒಟ್ಟು ತುಂಬಾ ಅಂಡಂಡೆ ತಿನ್ಕೊಂಡು ಆರಾಮಾಗಿ ಇದ್ಬಿಡು. ಅದಕ್ಕೆ ನಾನೇನು ಹಂಗ್ ಮಾಡ್ತಿಲ್ಲ, ನೀವು ನೋಡಿ ಹೆಂಗ್ ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ನನ್ನ ಮಗನ್ನ ನಾನು ಸುಮಾರು ಪ್ರಯತ್ನ ಪಟ್ಟಿದ್ದೀನಿ ಬದಲಾಯಿಸಕ್ಕೆ. ನನ್ನ ಮಗನ್ನು ನಿಮ್ಮ ಮಗಳನ್ನೂ ಒಂದ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಏನೂ ಆಗ್ಲಿಲ್ಲ. ಅದಕ್ಕೇನೆ ತಾನೇ ನಾನು ಸುಮ್ಕಾಗಿದ್ದು. ಅವಳಿಗೆ ಸುರಂಕರ ಶಾನೆ ದುಡ್ಡು ಪಡ್ಡು ಹೋಯ್ತಿ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಸ್ವಾಭಿಮಾನ ಶಾನೆ ಐತ. ಅವನಿಗೆ ಅವನೇ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ನಿಗೆ ಆಸೆ. ಇಷ್ಟ ದಿನ ಏನವರೆ ಮಾಡ್ತಿದ್ನಂತೆ, ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಳೋದ್ ಬಿಟ್ಬಿಟ್ಟು ಕಂಡರ್ ಕಾಲ್ ಮೇಲೆ ನಿಂತಿದ್ನಂತ. ಏನವರೆ ಮಾಡ್ತಿದ್ದಂತೆ ಇಷ್ಟ ದಿನ? ನಾನ್ ಕಂಡಿಲ್ವೇ ಏನ್ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು. ಅದೇನದು ಕ್ರಿಕೆಟ್ ಆಗೆಲ್ಲ ಬೆಟ್ಟಿಂಗ್ ಕಟ್ಕೊಂಡು ಆಟ ಆಡ್ತಾ ಇದ್ದಂತೆ. ನಿನಗೂ ಗೊತ್ತಿತ್ತಂತೆ ಕ್ರಿಕೆಟ್ ಆಗಿ ಬೆಟ್ಟಿಂಗ್ ಕಟ್ಕೊಂಡೆಲ್ಲ ಆಟ ಆಡ್ತಾವನೆ ಅಂತ ಹೇಳ್ಬಿಟ್ಟು. ಅವತ್ತೇನೆ ಮೂಲೆಗಿರ ಪರಕೆಗಿರ್ಗೆ ತಕೊಂಡು ಅಂಬರಿಸಿದ್ರೆ ಆ ಲೋಪರ್ ನನ್ನ ಮಗ ಯಾಕೆಲ್ಲ ಹಿಂಗಾಗೋನು? ನೆಟ್ಗೆ ಮನೆಗಿರೋಳು ನೆಟ್ಗಿದ್ರೆ ತಾನೆ ಅವ್ನ ಮಕ್ಕಳು ನೆಟ್ಗಿರೋದು. ನೀನೇ ನೆಟ್ಗಿಲ್ಲ. ದುಡ್ಡು ಹಬ್ಬ ಅಲ್ವೇ ಬಿತ್ರಿ. ನಿನ್ಗೇನೆ ನೀ ಮನೆಯೆಲ್ಲ ಬುಡಿಸ್ಕೊಟ್ಟೆ, ಎಲ್ಲ ಮಾಡ್ದೆ. ಈಗ ನಮ್ಮ ಕೈ ನಡೆಯಕ್ಕಿಲ್ಲ. ನಡೆಯಂಗಿದ್ರೆ ಅದನ್ನು ಮಾಡ್ಬಿಡ್ತಾ ಇದ್ದೆ ನಾನು.
ಈಗ ನನ್ನ ಕೈ ನಡೆಯಂಗಿಲ್ಲ. ನೀನ್ ನೋಡಿದ್ರೆ ಹಿಂಗೆಲ್ಲ ಹಾಳು ಮಾಡ್ಕೊಂಡ್ ಜೀವನವ ಕುಂತಿದ್ಯಾ. ನಾನು ಏನ್ ಮಾಡೋದು ಹೇಳು? ನಾನು ನಿನ್ನ ಮಗಂಗೆ ಹೇಳು, ಬರ್ಲಿಲ್ಲ ಅಂದ್ರೆ ಅತ್ತೆನೆ ಬಂದು ಅಲ್ಲಿಂದನೇ ಬೆಂಗಳೂರಿಂದನೇ ಚೊಪ್ಳಿಗೆ ಹೊಡ್ಕೊಬಿಟ್ಟು ಕರ್ಕೊಬಿಡ್ತದಂತೆ. ಸುಮ್ಮನೆ ನೀ ಬರ್ಬೇಕಂತೆ ಊರ್ ಕಡೆ ಅಂತ ಹೇಳ್ಬಿಟ್ಟು ಕ್ಯಾಕುರ್ಸ್ ಮಕ್ಕುಗುತ್ತಿ ಹೇಳ ನನ್ನ ಮಗಂಗೆ. ಹೇಳ್ತೀನಿ ಹೇಳಿ. ನನ್ನ ಮಗ ಅವನು ಏನೋ ಮಾಡ್ತಾವನಿ. ಬತ್ತಾನೆ ಹೇಳು, ಅವನಿಗೂ ಫೋನ್ ಹಾಕಿ ಹೇಳ್ತೀನಿ ಬಾ ಮಗನೇ ಅಂತ ಹೇಳಿದ್ರೆ ಬಂದೇ ಬತ್ತಾನೆ. ಬರ್ದೇನಿ ಎಲ್ಲೋಯ್ತಾನೆ. ಬತ್ತಾನೆ. ಏನೋ ಎಲ್ರಿಗೂ ಕಷ್ಟ ಬರ್ತದೆ. ನಾನು ಒಬ್ಳಿಗೆ ನೀವು ಬದುತ್ತ ಕಷ್ಟ, ಊರಾಗಿರೋರಿಗೆಲ್ಲ ಬರ್ತದೆ. ನನ್ನ ಮಗ ಏನೋ ದುಡ್ಡು ಮಾಡಬೇಕು ಅಂತ ಹೇಳ್ಬಿಟ್ಟು ಏನೇನೇನೋ ಪ್ರಯತ್ನ ಪಡ್ತಾವನಿ. ಅದಕ್ಕೆ ಏನೇನೇನೇನೋ ಆಯ್ತೈತೆ. ಇನ್ನೊಂದು 2 ದಿನ ಅಷ್ಟೇ ಎಲ್ಲ ಸೊರೈತದಂತೆ. ಅಲ್ಲಿ ದೊಡ್ಡ ಕೆಲಸ ಸಿಕ್ಕೈತಂತೆ, ಒಳ್ಳೆ ಸಂಬಳನೂ ಸಿಗ್ತಾಯ್ತಂತೆ. ಅಮ್ಮ 1 ತಿಂಗಳಾಗ್ಲಿ ಬಂದ್ಬಿಟ್ಟು ನೀನು ಕರ್ಕೊಂಡೋಯ್ತೀನಿ ಅಂತ ಹೇಳವ್ನಿ. ಇನ್ನೊಂದು 10-15 ದಿನ ಬಂದ್ಬಿಟ್ಟು ಅವನೇ ನೀನು ನನ್ನನ್ವೇ ಕರ್ಕೊಂಡೋಯ್ತೀನಿ ಅಂತ ಹೇಳವ್ನಿ. ಆವಾಗ ಬೇಕಾದ್ರೆ ನೋಡಿ ನಾನೇನೇ ಕರ್ಕೊಬಿಟ್ಟು ಬರ್ತೀನಿ. ಫುಲ್ಲು ಸ್ಟ್ಯಾಂಡರ್ಡ್ ಆಗಿತ್ತಾನೆ ಅವಾಗೇನೇನಿಯ. ಈಗ ಅರ್ಧಕ್ಕೆ ಕೆಲಸ ಬಿಡಿಸ್ಬಿಟ್ಟು ಕರ್ಕೊಬಿಟ್ಟು ಬಂದ್ರೆ ಏನು ಸಂದಕ್ಕಿರಕ್ಕಿಲ್ಲ ಅಂತ ನಾನು. ಏನಲ್ಲಿ ತೊಳ್ತೊಳ್ಳೆ ಎಸಿತಾವನೆ ನಿನ್ ಮಗ. ಕಂಡಿದೀನಿ ಬಾ ನಿನ್ ಮಗ ಓದಿರೋ ಹುಟ್ಟಿಗೆ. ಏನವನ್ಗೋ ಕೆಲಸ ಸಿಕ್ಕಿತೆ ಅಲ್ಲಿ. ಎಲ್ಲ ಹಾಳು ಮಾಡ್ಕೊಬಿಟ್ಟಲ್ಲೇ ಸಂಸಾರವ. ಎಂತ ಸಂದಕಿರ ಬೆಣ್ಣೆ ಅಂತ ಸಂಸಾರವ ಹಾಳು ಮಾಡ್ಕೊಬಿಟ್ಟೆ. ಗಂಡನ ಕೈಯಾಗ ಇಕ್ಕೊಂಡಿಲ್ಲ. ಎಲ್ಲೋಯ್ತಾನೋ ಗಂಡ, ಎಲ್ಲಿ ಬತ್ತಾನೋ ಅದನ್ನೂ ಗೊತ್ತಿಲ್ಲ ನಿನಗೆ. 3 ತಿಂಗಳಿಗೊಂದ್ಸಲ 6 ತಿಂಗಳಿಗೊಂದ್ಸಲ ಬತ್ತಾನ ನಿನ್ ಗಂಡನಂತೂ ನೆಟ್ಟುಗುಳಿಸ್ಕೊಳ್ಳಿಲ್ಲ. ಹೋಗ್ಲಿ ಮಗುನನ್ನ ಉಳಿಸ್ಕೊಂಡವಳೆ ಅಂತಂದ್ರೆ ಮಗುನೂ ಉಳಿಸ್ಕೊಂಡಿಲ್ಲ. ಎಲ್ಲ ಕಳ್ಕೊಂಡು ಬೀದಿನಾಗೆ ನಿಂತ್ಕೊಬಿಟ್ಟಿದ್ಯಲ್ಲ ನೀನು, ಮನೆ ಮಠ ಮಾರ್ಕೊಂಡು. ನಿನ್ನಂತ ಲೋಪರ್ನೆಲ್ಲ ನೋಡಿಲ್ಲ ಬಿಡು. ನಿನಗಿನ್ನ ಶಾರದಿ ಎಷ್ಟೋ ಮೇಲೆ ಅಲ್ವೇ ಮಗಳು ಸಂಸಾರ ಮಗಳು ಜೀವನ ಚಂದಕ್ಕಿರ್ಬೇಕು ಅಂತ ಸಾರ್ದಿ ಏನ್ ಹೊಡೆದಾಡ್ತಾಳೆ ಎಲ್ಲಾರ ತಗುನುವೆ. ಯಾರ ತಲೆ ಮೇಲೆ ನಾವು ಹೊಡೆದನಾಗ್ಲಿ ತಕೊಬಿಟ್ಟು ಬಂದು ಮಗಳು ಅಂತ ಇಕ್ತಾಳೆ. ಆದ್ರೆ ನೀನು ಮಗುನ್ನೂ ಹಾಳು ಮಾಡಿ, ನೀನು ಮನೆ ಮಠ ಮಾರ್ಕೊಂಡು, ನೀನು ಬೀದಿಗೆ ಬಂದು ನಿನಗೋಸ್ಕರ ನೀನು ಬದುಕ್ತಿಲ್ವಲ್ಲ ನೋಡು. ಅದೆಲ್ಲ ಗೊತ್ತಿಲ್ಲ. ನನ್ನ ಮಗಳು ಜೀವನ ಸರೋಗ್ಬೇಕು. ಅದಕ್ಕೆ ಅದು ಏನು ಮಾಡ್ತೀಯೋ ಏನು ಬಿಡ್ತೀಯೋ ಅದೆಲ್ಲ ನಾನು ಕೇಳಕ್ಕಿಲ್ಲ. ಮಾಡು ಅಷ್ಟೇನೆ. ಆಯ್ತು ಹೇಳ್ರಿ. ಎಲ್ಲರೂ ಬಂದು ನನ್ನೇ ಬೈಯೋದಾಯ್ತು. ಎಲ್ರಿಗೂ ಕಷ್ಟ ಬರ್ತದೆ. ಏನು ಕಲ್ಲು ಬರ್ತದೆ ನಮಗೆ ಬರ್ದಿದ್ದಂಗೆ. ಸರಿ ಬಿಡು ಆಯ್ತು. ಏನೋ ನನ್ನ ಮಗನ ಕರೆಸ್ತೀನಿ. ನಾನೇ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಒಂದು ಹೆಜ್ಜೆ ಅವನ್ನೇ ಕರ್ಕೊಬಿಟ್ಟು ಬರ್ತೀನಿ. ಒಂದಿನ ರಜಾ ಹಾಕಿಸ್ಬಿಟ್ಟು ಕರ್ಕೊಬಿಟ್ಟು ಬರ್ತೀನಿ. ಅದು ಏನು ನ್ಯಾಯ ತೀರ್ಮಾನ ಮಾಡ್ತಿರೋ ಮಾಡ್ಕೊಳ್ಳಿ. ಏನು ನ್ಯಾಯ ತೀರ್ಮಾನ ಮಾಡ್ತಾರೆ ಕರ್ಕಬಾ. ಮೆಟ್ಟು ತಕೊಂಡು ಹೊಡಿತೀನಿ ನನ್ನ ಮಗಂಗೆ. ಊರು ಬಿಟ್ಬಿಟ್ಟು ಸಾಲ ಮಾಡ್ಬಿಟ್ಟು ಓಡೋಗವನಲ್ಲ. ನೀನಾಗಿದ್ದಕ್ಕೆ ಸುಮ್ಮನಿದ್ಯಾ. ನಾನಾಗಿದ್ರೆ ಮೆಟ್ ತಗೊಂಡು ಏನೇ ಹೊಡಿತಾ ಇದ್ದೆ. ನಿನ್ನಾಗ ಮನೆಗಿರಿಸ್ಕೊಂಡಲ್ಲಿ ಪೂಜೆ ಮಾಡ್ತಿರ್ಲಿಲ್ಲ. ಬಾಪ ಅಂತ ಹೇಳ್ಬಿಟ್ಟು ಅದೇನು ಮಾಡ್ತೀಯ ಇನ್ನೊಂದು ವಾರದೊಳಗಡೆ ಮಾಡ್ಬಿಟ್ಟು ಬಂದ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇನೆ. ಬೆಳಗ್ಗೆ ಫೋನ್ ಹಾಕ್ಬಿಟ್ಟು ಅಡ್ರೆಸ್ ಕೇಳ್ಬಿಟ್ಟು ಗಂಟು ಮುಟ್ಟೆ ಎತ್ಕೊಂಡು ಹೋಗಿ ಕರೆದ್ಬಿಟ್ಟು ಬಾ. ಅದೇನು ಕಿಸಿತಾವ್ರ ನಾನು ನೋಡ್ತೀನಲ್ಲಿ ಬೆಂಗಳೂರಾಗೆ. ಕರ್ಕೊಂಬಿಟ್ಟು ಇಲ್ಲಿಗೆ ಬಾ. ಆಮೇಕಿಂತ ಮಾತಾಡೋಣ. ನನಗೂ ಕ್ಯಾಮೆ ಐತೆ. ನನಗಂತೂ ಬೈದು ಗಂಟ್ಲೇ ಹೋಗ್ಬಿಟ್ಟೈತೆ ನನ್ನ ಜನ್ಮಕ್ಕೆ ಬಿಡು. ಪೊದ್ದು ಅಂತೂ ಅವತ್ತು ಬೆಂಕಿ ಕಿಡಿ, ಇವತ್ತು ಬೆಂಕಿ ಕಿಡಿ. ಒಂದು ಕಿಡಿ ಬಿದ್ದುಬಿಟ್ರೆ ಸಾಕು ಮನೆನೇ ಹೊತ್ಕೊಂಡು ತಗ ಅಂತ ಉರಿತದೆ. ಈ ಸುಮ್ಮಂಗೆ ಇವಾಗಿರೋದು ಪೀಕ್ಲಾಟ ಅಂದರೆ ಪೊದ್ದಿತ್ತಾಗಿ ಎಣಗಕ್ಕಾಗಕ್ಕಿಲ್ಲ, ಮಗುಂತಾಗಿ ಎಣಗಕ್ಕಾಗಕ್ಕಿಲ್ಲ. ಸರಿಯಾಗಿ ತಗ್ಲಾಕೊಂಡೋಳೆ. ತಗ್ಲಾಕ ಇವತ್ತಿಗೆ ನಿಂಗೆ ಮಾನ ಮರವದಿ ಕಳ್ದೈತೆಲ್ಲ ಬೀದಿನಾಗ ನಿಂತ್ಕೊಂಡು. ಈ ಪೊದ್ದು ಹೊತ್ತಿಗೆನೆ ಫೀಲ್ಡ್ ಗಿಳಿದೈತೆ ಅಂದರೆ ನನ್ನ ಮಗನ್ನ ಕರ್ಕೊಂಡು ಬಂದು ಒಂದಿನ ಮಾತಾಡಿಸ್ಲೇಬೇಕು. ಇಲ್ಲ ಅಂದರೆ ಇವಮ್ಮಂತಾಗ ಆಗಕ್ಕಿಲ್ಲ. ಸುಮ್ಕೆನೆನಿಯ ತಿರುಗಿ ಸಾಯೋ ಗಂಟೆ ಸಾಯಿಸ್ತಿದ್ದಾಳೆ ನನ್ನ. ಫಸ್ಟು ನನ್ನ ಮಗಂಗೆ ಫೋನ್ ಹಾಕ್ತೀನಿ ಇರು.